ನಮಸ್ತೆ ಸ್ನೇಹಿತರೆ, ಇದು ನನ್ನ ಶುಗರ್ ಲೆವೆಲ್ನ ನೈಸರ್ಗಿಕವಾಗಿ ಕಂಟ್ರೋಲ್ ಮಾಡೋ ನನ್ನ ಪ್ರಯತ್ನದ 8ನೇ ದಿನದ ವಿಡಿಯೋ. ಇವತ್ತು ಬೆಳಿಗ್ಗೆ ನಾನು ಮೆಂತ್ಯ ನೀರನ್ನ ಕುಡಿಲಿಲ್ಲ. ಅದ್ರ ಬದಲಿಗೆ ನಾನು ಇವತ್ತು 1 ಗ್ಲಾಸ್ ಟೀ ಕುಡಿದಿದ್ದೀನಿ ವಿತ್ ಶುಗರ್ ಇರೋದು. ಟೀ ಕುಡ್ದಾದ್ಮೇಲೆ ನಾನು ಇವತ್ತು ತೋಟಕ್ಕೆ ಹೋಗಿದ್ದೆ. ಬೆಳಿಗ್ಗೆ 6:30 ಇಂದ 8:30 ತನಕ ತರಕಾರಿ ಬೆಡ್ ಮಾಡೋ ಕೆಲಸ ಮಾಡ್ಕೊಂಡ್ ಬಂದೆ. ಇವತ್ತು ಬೆಳಿಗ್ಗೆ ವಿತ್ ಶುಗರ್ ಟೀ ಕುಡಿದಿದ್ರಿಂದ ತಿಂಡಿಗೆ ಮುಂಚೆ ನನ್ನ ಶುಗರ್ ಲೆವೆಲ್ 140 ಇತ್ತು. ಇವತ್ತು ಬೆಳಿಗ್ಗೆ ತಿಂಡಿಗೆ ನಾನು ರವೆ ಇಡ್ಲಿ ಜೊತೆ ಕಾಯಿ ಚಟ್ನಿ ತಿಂದೆ. ಇವತ್ತು ಬೆಳಿಗ್ಗೆ ನಾನು ಕುಡಿದ ಟೀ ಮತ್ತೆ ರವೆ ಇಡ್ಲಿ ಎರಡೂ ಸೇರ್ಕೊಂಡು ನನ್ನ ಶುಗರ್ ಲೆವೆಲ್ನ 250ರ ಗಡಿ ದಾಟಿಸ್ಬಿಟ್ಟಿತ್ತು. ಶುಗರ್ ಲೆವೆಲ್ ತುಂಬಾ ಜಾಸ್ತಿ ಇದ್ದಿದ್ರಿಂದ ನಾನು ಇವತ್ತು ಮಧ್ಯಾಹ್ನ ಊಟ ಮಾಡಿಲ್ಲ. ಸಂಜೆ 1 ಗ್ಲಾಸ್ ಬಾದಾಮಿ ಹಾಲು ಕುಡಿದೆ. ಅದಾದ್ಮೇಲೆ 6 ಕಡಲೆಬೇಳೆ ವಡೆ ತಿಂದಿದ್ದೀನಿ. ರಾತ್ರಿ ಊಟಕ್ಕೆ ಮುಂಚೆ ನನ್ನ ಶುಗರ್ ಲೆವೆಲ್ 174 ಇತ್ತು. ಇವತ್ತು ನಾನು ರಾತ್ರಿ ಊಟಕ್ಕೆ ಅಂತ ಜೋಳದ ಹಿಟ್ಟು ಪ್ಲಸ್ ಗೋಧಿ ಹಿಟ್ಟಿನ ದೋಸೆ ಜೊತೆಗೆ ಕಾಯಿ ಚಟ್ನಿ ತಿಂದೆ. ಇವತ್ತು ರಾತ್ರಿ ಊಟ ಆದ 1 ಗಂಟೆಗಳ ನಂತರ ನನ್ನ ಶುಗರ್ ಲೆವೆಲ್ 194 ಆಗಿತ್ತು. ಇವತ್ತಿನ ನನ್ನ ಬ್ಯಾಡ್ ಡಯಟ್ ಇಂದ ನನ್ನ ಶುಗರ್ ಲೆವೆಲ್ ತುಂಬಾನೇ ಸ್ಪೈಕ್ ಆಗಿದೆ. ಬೆಳಗ್ಗೆ ತಿಂಡಿ ಆದ್ಮೇಲೆ 265 ಇತ್ತು, ಮತ್ತೆ ಊಟ ಆದ್ಮೇಲೆ 194 ಇದೆ. ಇದೆರಡಕ್ಕೂ ಕಾರಣ ಏನು ಅಂದ್ರೆ, ನಾನು ಇವತ್ತು ಬೆಳಿಗ್ಗೆ ಕುಡಿದಿದ್ದ ವಿತ್ ಶುಗರ್ ಟೀ ಮತ್ತೆ ವಿತ್ ಶುಗರ್ ಬಾದಾಮಿ ಹಾಲು ಅನ್ನೋದು ನನ್ನ ಅನಿಸಿಕೆ. ನಿಮಗೂ ಏನಾದ್ರೂ ನೈಸರ್ಗಿಕವಾಗಿ ಶುಗರ್ನ ಹೇಗೆ ಕಂಟ್ರೋಲ್ ಮಾಡಬಹುದು ಅನ್ನೋ ವಿಷಯ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಬರೀರಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಧನ್ಯವಾದಗಳು. ಟೇಕ್ ಕೇರ್. ಬೈ ಬೈ.